ಅಧಿವೇಶನ, ಒಂದು ತಿಂಗಳು ಪೂರ್ತಿ ಸಂವಿಧಾನ ಬಗ್ಗೆ ಚರ್ಚೆ ಮಾಡ್ಬೇಕಂತೇಳಿ ಒಂದು ಅಧಿವೇಶನ, ಚಳಿಗಾಲ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ನಲ್ಲಿ ಸಭೆ ಕರೆದು ನಡೆದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಹೇಳಿದ್ರು ಅಂತ ತಿಳ್ಕೊಂಡು ಸುದೀರ್ಘವಾಗಿ ಸುಮಾರು 20 ಮಂದಿ ಅಂಬೇಡ್ಕರ್ ವಾದಿಗಳು, ಬುದ್ಧಿಜೀವಿಗಳು ಬಹಳಷ್ಟು ಇವೆಲ್ಲ ಮಾತಾಡಿದ್ರಿ. ನರೇಂದ್ರ ಮೋದಿ ಅವ್ರ ಬಗ್ಗೆನೂ ಮಾತಾಡಿದ್ರಿ, ಅಮಿತ್ ಶಾ ಅವ್ರ ಬಗ್ಗೆನೂ ಮಾತಾಡಿದ್ರಿ. ಏನದು ಸಂವಿಧಾನದ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಸುದೀರ್ಘವಾಗಿ ಸಂವಿಧಾನ ಬಗ್ಗೆ ಏನ್ ಚರ್ಚೆ ಮಾಡಬೇಕಾಗಿತ್ತು? ಈ ಭಾರತ ದೇಶದ ಸಂಪತ್ತು ಇವತ್ತಿನ 1600 ಎಸ್ ಸಿ ಜಾತಿಗಳಿಗೆ, 1000 ಎಸ್ ಟಿ ಜಾತಿಗಳಿಗೆ, 3743 OBC ಜಾತಿಗಳು, ಕುರುಬ, ಕುಂಬಾರ, ಕಂಬಾರ, ಬಡಿಗ, ಗಾಣಿಗ, ಹಡಪ, ಅಗಸ, ಮಡವಾರ್, ನೇಕಾರ, ಕ್ಷತ್ರಿಯ, ಹೂಗಾರ್, ಅಪ್ಪರ್ ಕಾಸ್ಟ್ ಮುಸ್ಲಿಮ್ಸ್, ಲೋಯರ್ ಕಾಸ್ಟ್ ಮುಸ್ಲಿಮ್ಸ್, 6743 ಜಾತಿಗಳಿಗೂ ಕೂಡ ಭಾರತ ದೇಶದ ಸಂಪತ್ತು. ಸಂಪತ್ತು ಅಂದ್ರೆ ಅರ್ಥ ಮಾಡ್ಕೊಡ್ರಿ, ಏನ್ ಸಂಪತ್ತು? ವಜ್ರ, ವಡಿರ, ಬಂಗಾರ, ಬೆಳ್ಳಿ, ಆಸ್ತಿ, ಅಂತಸ್ತು, ಜಮೀನು, ಬಂಡವಾಳ. ಸಂಪತ್ತು ಅಂತಕ್ಕಂಥದ್ದು ಏನೈತಲ್ಲ ಅದು ಇಡೀ ದೇಶದ ಜನರಿಗೆ ಸಮನಾಗಿ ಹಂಚಿಕೆ ಆಗಬೇಕಂತ ಸಂವಿಧಾನ ಐತೆ ಬಂಧುಗಳೇ. ಇದರ ಬಗ್ಗೆ ಚರ್ಚೆಯನ್ನ ಮಾಡೋದು ಬಿಟ್ಕೊಂಡು ಒಬ್ಬ ಬಹಳಷ್ಟು ಬೈದರಿ, ನೀವು ಏನ್ ಬಹುದು ಅಮಿತ್ ಶಾನ್ನ, ಒಬ್ಬ ಗುಂಡ, ಗೋತ್ರ ನರಮೇಧದ ಹಂತಕ, ಗಡಿಪಾರಾಗಿರ್ತಕ್ಕಂಥ ಮನುಷ್ಯ, ಏನು ಒಂದು ಎರಡು ಬಹಳಷ್ಟು ಮಾತಾಡ್ಯಾರ ಅವರೆಲ್ಲ ನಮ್ಮ ಮಿತ್ರರು ಅಂಬೇಡ್ಕರ್ ವಾದಿಗಳು ಬಂಧುಗಳೇ. ಅಷ್ಟೇ ಅಮಿತ್ ಶಾ ಅಷ್ಟೇ ಅಲ್ಲ, ಅಮಿತ್ ಶಾ ಅವನ್ನ ಬೆಳೆಸಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೂಡ ಅವರು ಮಹಾ ಅಪರಾಧಿಗಳೇ. ಯಾಕೆ ಮಾತನ್ನು ಹೇಳ್ತಾನಂದ್ರ ಅಂತವ್ರನ್ನ ಸಚಿವ ಸಂಪುಟದೊಳಗೆ ಇರಬಾರ್ದು, ತಕ್ಷಣ ವಜಾ ಮಾಡಬೇಕಾಗಿತ್ತು. ಒಂದು ಅಷ್ಟೇ ಅಲ್ಲದ, ಮೊದಲನೇ ಸಲ ಪ್ರಧಾನಮಂತ್ರಿ ಆಗಿ ನಾನು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರುವಂತ ಸಂವಿಧಾನ ಕಾರಣ ಅಂತ ಪಾರ್ಲಿಮೆಂಟಿಗೆ ಮೆಟ್ಲಿಗೆ ನಮಸ್ಕಾರ ಮಾಡಿ ಪಾರ್ಲಿಮೆಂಟಿಗೆ ಒಳಗೆ ಹೋದೆವು. ಈಗ ಮೊನ್ನೆ ಪ್ರಧಾನಮಂತ್ರಿ ಆದ ಕೂಡಲೇನ ಸಂವಿಧಾನವನ್ನ ತಗೊಂಡು ಹಣಿಗೆ ಹಚ್ಕೊಂಡು ಅಂಬೇಡ್ಕರ್ ಬರೆದಂತ ಸಂವಿಧಾನ ಕಾರಣ ಅಂತ ಹೇಳ್ತಾರೆ. ಆದ್ರೆ ಭಾರತ ದೇಶದಾಗ ಅಂಬೇಡ್ಕರ್ ಅನ್ನೋದು, ಸಂವಿಧಾನ ಅನ್ನೋದು ಮಾಡ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿ ಅವರು ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ನಾಗ ಅಂಬೇಡ್ಕರ್ ಸಂವಿಧಾನ ಅನ್ನೋದು ಹೊರಗೆ ಹೋದ ಕೂಡಲೇ ಜೈ ಶ್ರೀರಾಮ್ ಅನ್ನೋದು ಹೌದ್ರೇ? ಇದು ರಾಮ ಏನಾರ ಗುಡ್ಯಾಗ ಪುತ್ರ ಹೊಟ್ಟಿ ಹಾಕ್ತಾನ, ನೌಕರಿ ಕೊಡ್ತಾನ, ಭೂಮಿ ಕೊಡ್ತಾನ, ಬಂಡವಾಳ ಕೊಡ್ತಾನ, ನಿಮ್ಮನ್ನ ಏನಾರ ರಾಮ MLA ಮಾಡ್ತಾನ, MP ಮಾಡ್ತಾನ, ZP ಮಾಡ್ತಾನ, TP ಮಾಡ್ತಾನ, ನಿಮ್ಮನ್ನ ಏನಾರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಾಡ್ತಾನೇನ್ರಿ ನಿಮ್ಮ ರಾಮ? ಮತ್ತೆ ಹೊರದೇಶಕ್ಕೆ ಹೋಗುದು, ಹೊರದೇಶಕ್ಕೆ ಹೋಗಿ ನಾ ಬುದ್ಧನ ನಾಡಿನಿಂದ ಬಂದೀನಿ. ನೀವು ಹಿಂದಿ TV ಚಾನೆಲ್ಸ್ ಅನ್ನ ಸರಿಯಾಗಿ ವೀಕ್ಷಣೆ ಮಾಡ್ರಿ, ಅದ್ರೊಳಗೆ ಹೇಳ್ತಾರೆ ಇವರು ಎಲ್ಲಿಂದ ಬಂದಿರಿ? ನಾನು ಬುದ್ಧನ ನಾಡಿನಿಂದ ಬಂದೀನ್ರಿ. ಯಾಕ್ರಿ ರಾಮನ ನಾಡಿನಿಂದ ಬಂದಿನ ಯಾಕೆ ಕೇಳುವುದಿಲ್ಲ? ಅಲ್ಲಿ ರಾಮ ಅಂತ ಏನೋ, ರಾಮ ಅಂದ್ರೆ ಯಾರಿಗೆ ಏನೋ ಗೊತ್ತಿಲ್ಲ. ಇದು ಇದು ಏನಾಗ್ಬಿಟ್ಟೈತಂದ್ರೆ ದೇಶದೊಳಗ ನಾಗಿ ಗುಗ್ಗಿ ಕಟ್ಟಿ ಆಗ್ಬಿಟ್ಟೈತಿ. ನೀ ಹೇಸ್ ನಾ ಹೇಸ್, ನೀರಂಡ ನೀರಂಡ ಏನೈತೆ ಹೇಳ್ರಿ ಜೀವದೊಳಗ, ದೇಶದೊಳಗ ರಾಜಕೀಯದೊಳಗೆ ಏನೈತೆ ಹೇಳ್ರಿ? ದೇಶವನ್ನ ಕಾಂಗ್ರೆಸ್ನವರು 70 ವರ್ಷ ಹಾಳು 25% ದೇಶ ಹಾಳು ಮಾಡಿದ್ರು ಅಂತ ಅಧಿಕಾರಕ್ಕೆ ಬಂದ್ರಿ. ಇವರು 2 ಕೋಟಿ ನೌಕರಿ ಕೊಡ್ತೇವೆ, ವಿದೇಶದಾಗ ಕಾಂಗ್ರೆಸ್ನವ್ರು ಕಪ್ಪು ಹಣ ಇಟ್ಟಾರ, ಅವ್ರ ತೆಲಿ ಮೇಲೆ ಒಬ್ಬರು ತೆಲಿ ಮೇಲೆ ತಂದು ಒಬ್ಬರು ತೆಲಿಗೆ 15 ಲಕ್ಷ ಹಾಕ್ತೀವಿ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿ ಮಾಡ್ತೀವಿ. ಒಂದು ಪಾರ್ಲಿಮೆಂಟ್ ನಲ್ಲಿ ಒಂದು ಚರ್ಚೆ ಆಗಲಿಲ್ಲ. ಡೈರೆಕ್ಟ್ ಇವತ್ತ ಮುಸಲ್ಮಾನರಿಗೆ ಹೇರ್ತಕ್ಕಂಥ ಪೌರತ್ವ ಕಾಯ್ದೆ ಆಗಿರ್ಬೋದು, ಹಾಗೆ ನೋಟ್ ಬ್ಯಾನ್ ಆಗಿರ್ಬೋದು, GST ಆಗಿರ್ಬೋದು, ಬಹಳಷ್ಟು ಯೋಜನೆಗಳು ಯಾರು ಕೂಡ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗಲಿಲ್ಲ. ನೇರವಾಗಿ ಜನರ ಮೇಲೆ ಹೇರಿ ಭಾರತ ದೇಶಕ್ಕೆ ಕೇವಲ 5 ಮಂದಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು. ಒಬ್ಬ ಸರ್ಕಾರಿ ನೌಕರಿ ಕಟ್ತಿದ್ದ, ಗೊಬ್ಬರ ಅಂಗಡಿಯವ, ಗುಳಿಗೆ ಅಂಗಡಿಯವ, ಕಬ್ಬಿಣ ಅಂಗಡಿಯವ, ಬಂಗಾರ ಅಂಗಡಿಯವ, 5 ಮಂದಿ ಟ್ಯಾಕ್ಸ್ ಕಟ್ತಿದ್ವಿ. ಇವತ್ತ ಮೋದಿಯವರು 140 ಕೋಟಿ ಮಂದಿಗೆಲ್ಲ ಟ್ಯಾಕ್ಸ್ ಕಟ್ಟಕ್ಕೆ ಹಚ್ಚಿದ್ರು. ಯಾವ್ದಾವ್ದಕ್ಕ? ಚಾಪಡಿ, ಬಿಡಿ, ಸಿಗರೇಟ್, ಕಟ್ಟಿ, ಪೆಟ್ಟಿಗಿಂದ ಹಿಡ್ಕೊಂಡು ಏರೋಪ್ಲೇನ್ ಪಾರ್ಟ್ಸ್ವರೆಗೆ ನಾವು ಏನು ಖರೀದಿ ಮಾಡ್ತೀವಿ ಎಲ್ಲದಕ್ಕೂ ಟ್ಯಾಕ್ಸ್. ಸರಿ ಸರ್, ನೀವು ಹೇಳಿ 100% ಸತ್ಯ ಐತಿ. ನಾನು ಬೆಂಗಳೂರು ಹೋಗಿದ್ನಿ, ತಿನ್ನಾಕು ಟ್ಯಾಕ್ಸ್ ಐತಿ, ಹೇಳಾಕು ಟ್ಯಾಕ್ಸ್ ಐತಿ. ಯಾಕಂದ್ರೆ ಸಾಹೇಬ್ ಹೇಳಿದ ಅಟ್ಟ ಸತ್ಯ ಐತಿ. ನಾನು ಮೆಜೆಸ್ಟಿಕ್ ನಲ್ಲಿ BMTC ಬಸ್ ಸ್ಟ್ಯಾಂಡ್ ಒಳಗೆ ಹೋದ್ನೆ. ಹೋದ ಕೂಡಲೇ ಏನ್ರಿ ಮೊದಲು 10 ರೂಪಾಯಿ 15 10 ರೂಪಾಯಿ 5 ರೂಪಾಯಿ ಇತ್ತು, ಮತ್ತೆ 15 ಯಾಕೋ ಮರ ಎಣ್ಣೆ GST ರೀ ಅಂದವ.
ಹಿಂಗ ದೇಶದ ಪರಿಸ್ಥಿತಿ ಎಲ್ಲಿ ಬಂದು ಹತ್ತು ಅನ್ನೋದು ವಿಚಾರ ಮಾಡಿದ್ರೆ ಬಂಧುಗಳೇ, ಹಿಂಗೆ ಮುಂದುವರಿತು ಅಂದ್ರೆ ಇವ್ರೇನ್ ಹೇಳ್ತಾನ, ನಾವು ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೇವೆ, ಸನಾತನ ಧರ್ಮ ತರ್ತೇವೆ, ಮನುಸ್ಮೃತಿ ತರ್ತೇವೆ. ಪುಣ್ಯಾತ್ಮರ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು 2500 ವರ್ಷಗಳವರೆಗೆ ಆಗಿರ್ತಕ್ಕಂಥ ಒಂದು ನಿಮ್ಮ ಮನುಸ್ಮೃತಿ ಸಂವಿಧಾನವನ್ನ ಹಿಂದೂ ಧರ್ಮ, ಮನುಸ್ಮೃತಿ, ಸನಾತನ ಧರ್ಮ ಅಂತ ಏನ್ ಹೇಳ್ತಿರಲ್ಲ, ಆ ಸಂವಿಧಾನವನ್ನ 1927 ಡಿಸೆಂಬರ್ 25ಕ್ಕೆ ಕಡ್ಡಿ ಕೊರೆದು ಸುಟ್ಟಾರ. ಅವತ್ತ ನಿಮ್ಮದೇನು ಸನಾತನ ಧರ್ಮ, ಹಿಂದೂ ಧರ್ಮ, ಮನುಸ್ಮೃತಿ ಐತಿರಲ್ಲ ಅವತ್ತ ಸತ್ತು ಹೋಗ್ಯದ. ಆದರೂ ಕೂಡ ಸಂವಿಧಾನದ ಆಶಯಗಳನ್ನು ಪಡ್ಕೊಂಡು MLAಗಳಾಗಿದ್ದುಕೊಂಡು, MP ಗಳಾಗಿದ್ದುಕೊಂಡು, ಪ್ರಧಾನಮಂತ್ರಿ ಆಗಿದ್ದುಕೊಂಡು ಈ ದೇಶದ ಸಂವಿಧಾನ ಬದಲಾಯಿಸ್ಲಕ್ಕ ನಾವಿರೋದು. ಸಂವಿಧಾನವನ್ನ ಸುಟ್ಟಾಕ್ತೀವಿ, ಸಂವಿಧಾನವನ್ನ ಬದಲಾಯಿಸ್ತೀವಿ. ಅಲ್ರಿ, ನಿಮ್ಮನ್ನ ಯಾವ ದೇವರುಗಳು MLA ಮಾಡಿಲ್ಲ, ZP ಮಾಡಿಲ್ಲ, TP ಮಾಡಿಲ್ಲ, ಮುಖ್ಯಮಂತ್ರಿ ಮಾಡಿಲ್ಲ, ಪ್ರಧಾನಮಂತ್ರಿ ಮಾಡಿಲ್ಲ. ಮಾಡಿದವರು ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು. ಈ ದೇಶದಲ್ಲಿ IAS, IPS, ಕ್ಲಾಸ್ 1, ಕ್ಲಾಸ್ 2, AC, DC, ತಹಶೀಲ್ದಾರು ಯಾರೇ ನಾವು ಏನಾರೇ ಆಗಿ ಹೋದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು. ಯಾರು ನೀವು MLAಗಳು, MP ಗಳು, ಪ್ರಧಾನಮಂತ್ರಿಗಳೆಲ್ಲ ಮಾಡಿಲ್ಲ. ಆದ್ರಿಂದ ಬಂಧುಗಳೇ, ಈ ದೇಶದ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳದ ಸಮಯದ ಅಭಾವದ. ಹಾಗೆ ಈ ದೇಶಕ್ಕ ಒಂದು ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವೋಟ್ ಹಾಕ್ತಕ್ಕಂಥ ಹಕ್ಕನ್ನ 21 ವರ್ಷದವರೆಗೆ ಕೊಡಿಸ್ಬೇಕಂತೇಳಿ ಪ್ರತ್ಯೇಕ ಮತದಾನದ ಹಕ್ಕನ್ನ ಡಿಮಾಂಡ್ ಮಾಡ್ತಾರೆ ಬ್ರಿಟಿಷರಿಗೆ. ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು, ಬ್ರಿಟಿಷರ ಅವತ್ತಿನ ಅಧಿಕಾರಿಗಳು ವೋಟ್ ಹಾಕ್ತಕ್ಕಂಥ ಹಕ್ಕಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಮಣಿದು ವೋಟ್ ಹಾಕ್ತಕ್ಕಂಥ ಬರ್ರಿ ದಯವಿಟ್ಟು DC ಕಚೇರಿ. ಹೀಗಾಗಿ ಈಗ ಒಂದ್ ನಿಮಿಷ ಕೇಳಿಸ್ಕೋಬೇಕು. DC ಕಚೇರಿಯಿಂದ ಬಂದಿರ್ತಕ್ಕಂಥ ಅಧಿಕಾರಿಗಳು ಒಂದ್ 5 ನಿಮಿಷ ಕೇಳಿಸ್ಕೋಬೇಕು ಅವ್ರು ಇವತ್ತಿನ ಮಾತನ್ನ. ನೋಡ್ರಿ, ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 21 ವರ್ಷದಲ್ಲಿ ವೋಟ್ ಹಾಕ್ತಕ್ಕಂಥ ಹಕ್ಕು ಕೊಡ್ಬೇಕಂತ ಉಪವಾಸ ಸತ್ಯಾಗ್ರಹವನ್ನ ಅವರು ಬ್ರಿಟಿಷರು ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಟ್ರ. ದಯವಿಟ್ಟು ಶಾಂತರಾಗಬೇಕು, ಎಲ್ಲರೂ ಶಾಂತರಾಗಬೇಕು. ದಯವಿಟ್ಟು ಅಂಬೇಡ್ಕರ್ ಅವರಿಗೆ ಬ್ರಿಟಿಷರು ಪ್ರತ್ಯೇಕ ಮತದಾನದ ಹಕ್ಕನ್ನು ಕೊಟ್ಟಾಗ ಈ ದೇಶದ ಮನವಾದಿ ಸರ್ಕಾರಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಪೂನಾರ ಯರವಾಡ ಜೈಲು ಮುಂದೆ ಉಪವಾಸ ಸತ್ಯಾಗ್ರಹವನ್ನ ಮಾಡಿದಾರ. ಅಂಬೇಡ್ಕರ್ ಅವರು ಕೊನೆಗೆ ಈ ದೇಶದ ಮನವಾದಿಗಳ ದೌರ್ಜನ್ಯ ದಬ್ಬಾಳಿಕೆಗೆ ಒಳಪಟ್ಟು ಒಂದೇ ಒಂದು ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಪಡ್ಕೊಂಡು ಹೊರಗೆ ಬರ್ತಾರೆ. ಪುಣಾ ಒಪ್ಪಂದದಲ್ಲಿ, ಪುಣಾ ಒಡಂಬಡಿಕೆಯಲ್ಲಿ ಆ ಪ್ರತ್ಯೇಕ ಮತದಾನದ ಪರವಾಗಿ ಒಂದೇ ಒಂದು ವೋಟ್ ಹಾಕ್ತಕ್ಕಂಥ ಹಕ್ಕನ್ನ ಕೊಟ್ಟು ಕೂಡಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರಗೆ ಬರ್ತಾ ಇರ್ತಾರೆ. ಆವಾಗ ಒಬ್ರು ಆಚಾರ್ಯ ಕೃಪಲಾನಿ ಅಂತ ತಿಕ್ಕೊಂಡು ಆವತ್ತಿನ ದಿನ ಏನ್ ಕೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರಿಗೆ, ಏನ್ರಿ ಅಂಬೇಡ್ಕರ್ ಅವರ ಬಹಳ ಖುಷಿಯಾಗಿರಲ್ರಿ, ನಗಾಕತ್ತಿರಲ್ರಿ ನೀವು ಇವತ್ತ? ಏನ್ರಿಪ್ಪ, ಸಾವಿರಾರು ವರ್ಷದಿಂದ 2033 ವರ್ಷಗಳಿಂದ ನಮ್ಮ ಜನರಿಗೆ ವೋಟ್ ಹಾಕೋ ಹಕ್ಕಿದ್ದಿದ್ದಿಲ್ಲ, ಇವತ್ತಿನ ದಿನ ವೋಟ್ ಹಾಕೋ ಹಕ್ಕು ಸಿಕ್ತಲ್ಲ ಅಂತ ಬಹಳ ಖುಷಿಯಾಗಿದ್ದೀನ್ರಿ ಕೃಪಲಾನಿ ಅವರೇ ಅಂತ ಕೃಪಲಾನಿ ಅವರಿಗೆ ಉತ್ತರ ಕೊಡ್ತಾರೆ ಅಂಬೇಡ್ಕರ್ ಅವರು. ಆಚಾರ್ಯ ಕೃಪಲಾನಿ ಅವ್ರು ಏನ್ ಹೇಳ್ತಾರೆ ಅವತ್ತ, ಮಿಸ್ಟರ್ ಅಂಬೇಡ್ಕರ್ ಅವರೇ, ನೀವೆಲ್ಲ ಬಹಳ ವೋಟ್ ಹಾಕೋ ಹಕ್ಕು ಸಿಕ್ಕತ್ತೆ ಅಂತ ಖುಷಿಯಾಗಿ ಒಳ್ಳೆ ನಕ್ಕೋತ ಬಂದಿಲ್ಲ ಭಾಷಣ ಮಾಡಕತ್ತಾರೆ. ಆದ್ರೆ ನಿಮ್ಮ ಜನ ಬಹಳ ಗುಲಾಮರಿದ್ದಾರ, ಆಶೀರ್ವರಿದ್ದಾರ. ನೀವು ಕೊಟ್ಟಿರ್ತಕ್ಕಂಥ ಹೋಟನ್ನ ಹೆಂಗ ತಗೋಬೇಕಂತೇಳಿ ನಮಗೆ ಎಲ್ಲರಿಗೂ ಗೊತ್ತೈತಿ. ಇವತ್ತಿನ ಒಂದು ಬಾಟ್ಲಿ ಸೇರೆ 500 ರೂಪಾಯಿ. ಅವತ್ತು 1932 ಆಚಾರ್ಯ ಕೃಪಲಾನಿ ಅವ್ರಿಗೆ ಅವತ್ತ ಹೇಳ್ಯಾರ. ಆದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವ್ರು ಏನು ಉತ್ತರ ಕೊಡ್ಬೇಕಲ್ಲ ಇದಕ್ಕ? ಏನು ಉತ್ತರ ಕೊಡ್ತಾರಂದ್ರ, ನೋಡ್ರಿ ಕೃಪಲಾನಿ ಅವರೇ, ನಿಮ್ಮ ಜನ ನಮ್ಮ ಜನರ ಓಟನ್ನ ಏನೋ ಖರೀದಿ ಮಾಡಬಹುದು,
ಎಲ್ಲಿವರೆಗೆ ನೀವು ಖರೀದಿ ಮಾಡ್ತೀರಿ ಅಂದ್ರೆ ನಮ್ಮ ಜನರಿಗೆ ಹೋಟಿನ ಮಹತ್ವ ಹೋಟಿನ ಪವರ್ ಎಲ್ಲಿವರೆಗೆ ಗೊತ್ತಾಗುದಿಲ್ಲ ಅಲ್ಲಿ ತನಕ ನೀವು ನಮ್ಮ ಹೋಟೆಲ್ ಖರೀದಿ ಮಾಡ್ತೀರಿ. ಯಾವಾಗ ಹೋಟಿನ ಮಹತ್ವ ಗೊತ್ತಾಕತಿ ಅವಾಗ ಬೀದಿ ಮೇಲೆ ನೀವು ಬಿಕಾರಿಗಳಾಗಿರ್ತೀರಿ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932 ಹೇಳಿದಾರೆ ಬಂಧುಗಳೇ. ಕೊನೆಯದ ಒಂದೇ ನಿಮಿಷ ಮುಗಿಸ್ತಾ ಇದ್ದೀನಿ. 1956 ಮಾರ್ಚ್ 18ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ತೀರಿಕೊಳ್ಳೋದು 10 ತಿಂಗಳು ಇರ್ತ. ಕೊನೆಯದಾಗಿ ಈ ಮಾತನ್ನ ಹೇಳಿದಾರೆ ಅವರು. 10 ತಿಂಗಳು ಇರ್ತ. ಏನ್ ಹೇಳ್ತಾರಂದ್ರ, ಇಲ್ಲೇನವೆಲ್ಲ ಸೇರಿವಲ್ಲ ಬೀದಿ ಹೋರಾಟ ಮಾಡಕ, ಇಂಥವು ನೀವು 1000 ಹೋರಾಟಗಳನ್ನು ಮಾಡ್ರಿ. ನೀವು ಚಾಕು ತಗೋಬಹುದು, ಬಂದೂಕ್ ತಗೋಬಹುದು. ಈ ದೇಶದ ವ್ಯವಸ್ಥೆಯನ್ನು ಯಾವುದೇ ಹೋರಾಟದಿಂದ, ಬಂದೂಕಿನಿಂದ, ಚಾಕು ಚೂರಿಯಿಂದ ಬದಲು ಮಾಡಕ್ ಸಾಧ್ಯ ಇಲ್ಲ ಬಂಧುಗಳೇ. ನಿಮಗ ಅಮೂಲ್ಯವಾಗಿರ್ತಕ್ಕಂಥ ಸ್ಟೇನ್ ಗನ್ ಅಂತ ಹೇಳಿದ್ರೆ ನಮ್ಮ ಸಾಹೇಬ್ರವರು ಈಗ ಅದು 2 ಅಲ್ಲಿಗಿನ ಕತ್ತಿ ಅಂತ ಹೋಗ್ತಕ್ಕಂಥ ಹಕ್ಕ. ಹಿಂಗ್ ಹೊಡೆದ್ರು ವರಿ ನಾಶಕನಂತ, ಹಿಂಗ್ ಹೊಡೆದ್ರು ವರಿ ನಾಶಕನಂತ. ಅಂತ ಅಮೂಲ್ಯವಾಗಿರ್ತಕ್ಕಂಥ ಹೋಟನ್ನ ನೀವೇ ಒಂದು ಸ್ವಂತ ಪಕ್ಷ ಕಟ್ಟಿ ಎಲ್ಲಿವರೆಗೆ ಈ ದೇಶವನ್ನ ಆಳುವರ್ಗ ಆಗೋದಿಲ್ಲೋ ಅಲ್ಲಿವರೆಗೆ ನಾ ಬರೆದಂತ ಸಂವಿಧಾನ ಜಾರಿ ಆಗುದಿಲ್ಲ ಅಂತಕ್ಕಂಥ ಮಾತನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿ ಸತ್ತೋಗಿದ್ದಾರೆ. ಆ ದಾರಿಯಲ್ಲಿ ದಯವಿಟ್ಟು ಇಲ್ಲೆಲ್ಲ ದಲಿತ ಸಂಘದ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ನೋಡಿ, ಸಾಕಷ್ಟು ಈ ದೇಶವನ್ನ, ಈ ದೇಶದಲ್ಲಿ ಸಾಕಷ್ಟು ನಾವು ಬಿಜೆಪಿಯನ್ನ ಬೈತಾ ಇದ್ದೀವಿ. 70 ವರ್ಷ ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಆಳುತ್ತೆ. ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಇವೆರಡೂ ಒಂದು ನಾಣ್ಯದ ಮುಖಗಳಂತೆ ಕೆಲಸ ಮಾಡಕತ್ತೇವ. ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿದಂಗ ನನ್ನ ಜನ ಎಲ್ಲ ಒಂದಾಗಿ ಸ್ವಂತ ಪಕ್ಷ ಕಟ್ಟಿ ಎಲ್ಲಿವರೆಗೆ ದೇಶವನ್ನ ಆಳುವರ್ಗ ಆಗುದಿಲ್ಲ ಅಂತ ಹೇಳಿದಾರಲ್ಲ, ಒಂದಾಗಿ ಅಂಬೇಡ್ಕರ್ ಅವರು ಪಕ್ಷವನ್ನ ಕಟ್ಟಿ ಸತ್ತೋಗ್ಯಾರ. ಆ ಅಂಬೇಡ್ಕರ್ ಪಕ್ಷದೊಳಗೆ ಒಂದಾಗಿ ದೇಶವನ್ನ ಆಡಿರಪ್ಪ ಪುಣ್ಯಾತ್ಮರೇ. ಈ ದೇಶದಲ್ಲಿ ಬರೆದಂತ ಸಂವಿಧಾನ ಜಾರಿ ಆಗ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್.